ರ್ಯಾಶ್ ಆಗಿ ಮಾತಾಡಿದ್ರೆ ಇವರು ಮಾಡಬೇಕಾಗಿತ್ತಲ್ವಾ, ಅದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. 3 ಜನದ ಆ್ಯಕ್ಟಿಂಗ್ ನೋಡಿದ್ವಲ್ಲ, ಈ ಲುಕ್ ಒಂದ್ಸಲ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಮೂವಿನೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಪ್ಲಸ್ ವೀಕೆಂಡ್, ಈಗ ವೀಕ್ ಡೇಸ್ ಎಲ್ಲಾದರೂ ಮರ್ಯಾದೆ ಪ್ರಶ್ನೆಗೆ ಜೈಕಾರ ಹಾಕ್ತಿದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತಿದೆ ರೆಸ್ಪಾನ್ಸ್? ವೀಕ್ ಡೇ ಕಲೆಕ್ಷನ್ ಇಂಪ್ರೂವ್ ಆಗ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಕ್ರೌಡ್ ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ಜನ ನಾವು ವರ್ಷಾನುಗಟ್ಟಲೆ ಆಗಿತ್ತು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಅಂತ ಹೇಳ್ತಾ ಇರೋರು ಬಂದು ನೋಡ್ತಾ ಇದ್ದಾರೆ ಸಿನಿಮಾ. ಅದು ತುಂಬ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಜನರಲ್ ಆಗಿ ನಿಮ್ಮನ್ನ ಸಾಂಗ್ಗಳಲ್ಲಿ ಮುಖಾಂತರ ಕೇಳಿದ್ದಾರೆ. ಪ್ಲಸ್ ಇದೊಂದು ಮಿಡ್ಲ್ ಕ್ಲಾಸ್ ಹುಡುಗನಾಗಿ ತುಂಬ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ನಿಮ್ಮ ರಗಡ್ ಲುಕ್ಕನ್ನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಆ ಒಂದು ರೆಸ್ಪಾನ್ಸ್ ಹೇಗಿತ್ತು? ನಿಮಗೆ ಬಂದಂಥ ಪ್ರಶಂಸೆ ತುಂಬ ಜನ ನಮ್ಮ ಅಣ್ಣನ ಥರ ಕಾಣಿಸ್ತೀರಾ, ನಮ್ಮ ಅಣ್ಣ ನಾಪಕಕ್ಕೆ ಬಂದರು ಅಥವಾ ಅವ್ರ ಸ್ನೇಹಿತರುಗಳ ನಾಪಕಕ್ಕೆ ಬಂದರು ಅನ್ನೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ಗೆ ಅವ್ರು ರಿಲೇಟ್ ಮಾಡ್ಕೊಳ್ಳೋದು ನಮಗೆ ಒಂದು ಆ್ಯಸ್ ಎ ಕಲಾವಿದರಾಗಿ ದೊಡ್ಡ ಸಕ್ಸಸ್ ಅನಿಸುತ್ತೆ. ಓವರಾಲ್ ಎಲ್ಲರೂ ಯಾವುದೇ ವರ್ಗ ಆಗಲಿ, ಯಾವುದೇ ಟೇಸ್ಟ್ ಆಗಲಿ, ಯಾವುದೋ ಒಂದಕ್ಕೆ ಅವರು ಟೇಕ್ ಅವೇ ಪಾಯಿಂಟ್ ಇದೆ, ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ, ಎಮೋಷ್ನಲ್ ಆಗ್ತಾ ಇದ್ದಾರೆ. ಸಾಕಷ್ಟು ಜನ ಅಳ್ತಾ ಇದ್ದಾರೆ ಆಚೆ ಬಂದು ಎಮೋಷ್ನಲ್ ಆಗಿ. ಅದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಸರ್ ಹೆಂಗೆ ಅನಿಸ್ತಾರೆ? ಈ ಥರ ವೀಕ್ ಡೇಸ್ನಲ್ಲೂ ಜನ ಬರ್ತಾ ಇರೋದು ಮತ್ತು ಸಿನಿಮಾ ಪಿಕಪ್ ಆಗ್ತಾ ಇರೋದು ನೋಡಿದಾಗೆಲ್ಲ ಭಾಳ ಖುಷಿ ಆಗುತ್ತೆ. ಏನಂದರೆ ನಾವು ಯಾವಾಗಲೂ ಅಂದ್ಕೊಳ್ಳೋದು ಮತ್ತು ವರ್ಕ್ ಮಾಡೋದೇನೆಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಯಾರೋ 200 ರೂಪಾಯಿ ಕೊಟ್ಟು ಅಥವಾ 300 ರೂಪಾಯಿ ಕೊಟ್ಟು ಚಿತ್ರಮಂದಿರಕ್ಕೆ ಬಂದವರು ವಾಪಸ್ಸು ಆ ನಂಬಿಕೆನ ಇಟ್ಕೊಂಡು ಓಕೆ ಇವ್ರು ನಂಬಿಕೆ ಉಳಿಸ್ಕೊಂಡ್ರಪ್ಪ ಅಂತ ಅಂದ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೆಲಸ ಮಾಡೋ ಟ್ರೈ ಮಾಡ್ತೀವಿ. ಸೊ ನಮ್ಮ ಸಿನಿಮಾ ಮರ್ಯಾದೆ ಪ್ರಶ್ನೆ ಆ ಥರ ನಮ್ಮ ಮರ್ಯಾದೆ ಉಳಿಸಿದೆ. ಸೊ ಬಂದಿರಲ್ಲ ಇವ್ರು ಹೇಳ್ದಂಗೆ, ರಾಕೇಶ್ ಹೇಳ್ದಂಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬದುಕನ್ನು ನೋಡಿದಷ್ಟು ಖುಷಿ ಆಗ್ತಾಯಿದೆ. ಮತ್ತು ನಮ್ಮ ಇಡೀ ಜೀವನ ತೋರಿಸಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ ಫ್ಯಾಮಿಲಿ ಎಲ್ಲ ಕೂತು, ಮನೆ ಮಂದಿ ಎಲ್ಲ ಮಕ್ಕಳ ಜೊತೆ ಬಂದು ಆರಾಮಾಗಿ ಕೂತು ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾದಂಥ ಒಂದು ಸಿನಿಮಾ ಮರ್ಯಾದೆ ಪ್ರಶ್ನೆ. ಸೊ ಎಲ್ಲರೂ ಬನ್ನಿ ಅಂತ ಅಂದರೆ ಇನ್ನೂ ಹೆಚ್ಚು ಜನ ಬಂದರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ನಮಗೆ. ಈಗ ಪಿಕಪ್ ಆಗ್ತಿರೋದು ಭಾಳ ಖುಷಿ ಕೊಟ್ಟಿದೆ. ಸೊ ಇದು ಇನ್ನೂ ಹೀಗೆ ಹೋಗಿ ಇನ್ನೂ ಜಾಸ್ತಿ ಜನ ಬಂದು ನಮ್ಮದು ಜಾಸ್ತಿ ಶೋಸ್ ಓಪನ್ ಆಗಿ ಜನ ಎಲ್ಲ ಆ್ಯಕ್ಚುಲಿ ನಾವೇನು ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನ ನೋಡಿ ಮೆಚ್ಚಿದ್ರೆ ನಮ್ಗೆ ಖುಷಿ ಆಗುತ್ತೆ. ಫ್ರೈಡೆಯಿಂದ ಪಿಕಪ್ ಆಗ್ತಾ ಇದೆ, ವೀಕ್ ಡೇ ಆಗಿ ಇನ್ನೂ ಚೆನ್ನಾಗಿ ಪಿಕಪ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಸೊ ಇಡೀ ಟೀಮ್ಗೆ ಕಂಗ್ರಾಟ್ಸ್ ಹೇಳಬೇಕು. ನಿಮಗೆ ಮರ್ಯಾದೆ ಪ್ರಶ್ನೆಯಲ್ಲಿ ಎಲ್ಲಾದರೂ ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಎಲ್ಲಾದರೂ ನೆನಪಾಯ್ತಾ? ಅಥವಾ ತುಂಬ ಜನ ನನಗೆ ಆ ಥರ ತುಂಬ ಜನ ಸ್ನೇಹಿತರಿದ್ದಾರೆ. ಎಲ್ಲ ವರ್ಗದವರು ಇದ್ದಾರೆ. ಡ್ರೈವರ್ಸ್ ಆಗ್ಬೋದು, ಡೆಲಿವರಿ ಬಾಯ್ಸ್ ಆಗ್ಬೋದು, ಮತ್ತು ಈ ಥರ ಅಪ್ಕಮಿಂಗ್ ಪೊಲಿಟಿಷಿಯನ್ಸ್ ಆಗ್ಬೋದು, ತುಂಬ ಜನ ಇದ್ದಾರೆ. ಕತೆ ಕೇಳಿದಾಗಲೇ ಅಥವಾ ನಾನು ಆ ಪಾತ್ರ ಮಾಡಿದಾಗಲೇ ಎಷ್ಟೊಂದು ಜನನ ಕ್ಯಾರಿ ಮಾಡಿದ್ದೀನಿ. ನಾನು ತುಂಬ ಲಕ್ಷಾಂತರ ಜನನ ನಾವೆಲ್ಲ ರೆಪ್ರೆಸೆಂಟ್ ಮಾಡಿದ್ದೀವಿ. ನಿಮ್ಮ ಬಿಗಿನಿಂಗ್ ಡೇಸಲ್ಲಿ ನಿಮ್ಮ ಮರ್ಯಾದೆ ಪ್ರಶ್ನೆ ಏನಾಗಿತ್ತು? ಬಿಗಿನಿಂಗ್ ಡೇಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಒಳ್ಳೆ ಸಿನಿಮಾಗೆ ಬಂದ ತಕ್ಷಣ ಸಿನಿಮಾ ಹಿಟ್ ಆಗಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ ಥರ ಶಿಫ್ಟ್ ಆಗ್ತಾ ಹೋಗುತ್ತೆ. ಇವಾಗ ನಮಗೆ ಈ ಸಿನಿಮಾಲಿ ವೀಕ್ ಡೇ ಆರ್ಗ್ಯಾನಿಕ್ ಆಗಿ ಕಲೆಕ್ಷನ್ ಆಗಲಿ ಅಂತ ನಾವು ಅನ್ಕೊತಾ ಇದ್ವಿ. ಏನು ಎಕ್ಸ್ಟ್ರಾ ಪುಷ್ ಮಾಡೋದು ಬೇಡ ಅಥವಾ ಎಕ್ಸ್ಟ್ರಾ ಏನು ಗಿಮಿಕ್ ಮಾಡೋದು ಬೇಡ ಅಂತ ಮೊದಲನೇ ದಿನದಿಂದ ಅನ್ಕೊತಾ ಇದ್ವಿ. ಇವಾಗಲೂ ಅಷ್ಟೇ ಬರೀ ಎಲ್ಲ ಕಡೆ ಹೋಗಿ ಪ್ರಮೋಷನ್ಸ್ ಮಾಡ್ತಾಯಿದ್ದೀವಿ. ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ ನೆನ್ನೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ ಥರ ಗ್ರೌಂಡ್ ಲೆವೆಲಲ್ಲಿ ಇಳಿದು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಅದು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ. ಆರ್ಗ್ಯಾನಿಕ್ ಆಗಿ ಜನ ಬರ್ತಾ ಇದ್ದಾರೆ. ಥಿಯೇಟ್ರ್ಗಳ ಕಲೆಕ್ಷನ್ ಡೇ 1ಇಂದ ಇವತ್ತವರೆಗೂ ಎವ್ರಿ ಡೇ ಇಂಪ್ರೂವ್ ಆಗ್ತಾ ಇದೆ. ಡೈಲಿ ಬೇಸಿಸಲ್ಲಿ ಶೋಸ್ಗಳು ಜಾಸ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ ಸ್ಲೋಲಿ. ಸೊ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ರಿಲೀಸ್ ಆಗೋವರೆಗೂ ಇರುತ್ತೆ. ಬಟ್ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ನೀವು ಈ ಸಿನಿಮಾನ ಪ್ರಮೋಟ್ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಪ್ಲಾನ್ಸ್ ಇದೆ? ಯಾಕಂದರೆ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಇಲ್ಲ, ಆ್ಯಸ್ ಎ ಟೀಮ್ ಇದು ನಮ್ಮ ಡ್ಯೂಟಿ, ಅದು ನಾವು ಪ್ರಮೋಟ್ ಮಾಡಬೇಕು. ಆ್ಯಂಡ್ ನಮಗೆ ಬೇರೆ ಜನ ಬರ್ತಾ ಇಲ್ಲ ಅಥವಾ ಏನೋ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ಎಫರ್ಟ್ ನಾವೇನು ಹಾಕ್ತಾಯಿದ್ದೀವಿ, ನಮ್ಮ ಸಿನಿಮಾನ ನಾವು ಎಷ್ಟು ಪುಷ್ ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ತಲುಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಕಂಪ್ಲೀಟ್ಲಿ ಫೋಕಸ್ ಅದ್ರ ಬಗ್ಗೆ ಇರೋದ್ರಿಂದ ಇನ್ನೂ ಪ್ರಮೋಷನ್ ಪ್ಲ್ಯಾನ್ಗಳು ತುಂಬ ಇದೆ. ಪ್ರಮೋಷನ್ ಮಾಡ್ತಾನೇ ಇದ್ದೀವಿ. ಶೋಸ್ ಇಂಪ್ರೂವ್ ಆಗ್ತಾ ಇದೆ. ಜನ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ನೋಡದೇ ಇರುವಂಥ ಆಡಿಯನ್ಸ್ ಏನು ಹೇಳ್ತೀರಾ? ಖಂಡಿತ ನಂಬಿಕೆ ಇಡಿ. ಇದೊಂದು ಸಲ ಇವ್ರು ಪೂರ್ಣ ಅವ್ರು ಹೇಳ್ದಂಗೆ ಇದೊಂದು ಸಲ ನಮ್ಮ ಮೇಲೆ ನಂಬಿಕೆ ಇಡಿ. ಖಂಡಿತ ನಂಬಿಕೆ ಮೋಸ ಆಗೋಲ್ಲ, ನಿಮ್ಮ ದುಡ್ಡು ಮೋಸ ಆಗೋಲ್ಲ. ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ. OTTಲಿ ಬರಲಿ ಅಂತ ಕಾಯಬೇಡಿ. ನೀವು ಬಂದು ಒಂದು ಶೋ ನೋಡೋದ್ರಿಂದ ನಮ್ಮ ಥರ ಸಾಕಷ್ಟು ಕಲಾವಿದರು, ಈ ಥರ ಹೊಸ ತಂಡಗಳಿಗೆ ಒಂದು ಪ್ರೋತ್ಸಾಹ. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ಉಳಿಸಿ, ಬೆಳೆಸಿ, ಹರಿಸಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ಅಥವಾ ತುಂಬ ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಬಂದು ನಾವೆಲ್ಲ ಜೊತೆಲಿ ನಿಂತ್ಕೊಂಡು ಹೊಡೆದಾಡಬೇಕು ಅಂತ ಅನಿಸ್ದಾಗ, ಅಂದರೆ ಇಡೀ ಸಿನಿಮಾ ಇರೋದು ಅದೇನೆ, ಒಂದು ಮರ್ಯಾದೆಗೋಸ್ಕರ ಹೊಡೆದಾಡ್ತಿರೋ, ಸ್ಟ್ರಗಲ್ ಮಾಡ್ತಿರೋ 3 ಜನ ಯುವಕರು ಸಿನಿಮಾ ಅದು. ಸೊ ಆ ಥರ ಸಿನಿಮಾ ಮಾಡಿದಾಗ ನಾವು ಒಂಚೂರು ನಿಂತ್ಕೊಂಡು ಹೊಡೆದಾಡಿ ಜನಗಳಿಗೆ ಕನ್ವಿನ್ಸ್ ಮಾಡಿ ಬನ್ನಿ ಅಂತ ಹೇಳಿಲ್ಲ ಅಂದರೆ ಅಗೇನು ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ. ಬಟ್ ಒಂದು ಖುಷಿ ಏನಂದರೆ ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ಇದು, ಅಂದರೆ ತುಂಬ ಒಂದು ಒಳ್ಳೆ ಕತೆ, ಎಲ್ರಿಗೂ ಹತ್ತಿರ ಆಗುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ಈಗ ನಾಳೆನೂ ಕೂಡ ಮೈಸೂರಿಗೆ ಎಲ್ಲರೂ ವಿಸಿಟ್ ಮಾಡ್ತೇವೆ. ನಾವು ಈ ಸಿನಿಮಾ ತುಂಬ ಗ್ರೌಂಡ್ ಲೆವೆಲಲ್ಲೇ ವರ್ಕ್ ಮಾಡಿರೋದು, ಆರ್ಗ್ಯಾನಿಕಾಗಿ ವರ್ಕ್ ಮಾಡಿದ್ದೀವಿ ಎಲ್ಲ ಹಂತದಲ್ಲೂ ಕೂಡ. ಸಿನಿಮಾ ನೀವು ನೋಡಿದಾಗಲೂ ಹಿಂಗೆ ನಿಮಗೆ ಎಲ್ಲೂ ಏನೂ ತುರುಕ್ದಂಗೆ ಅನ್ಸಲ್ವಲ್ಲ, ಹಾಗೆಯೇ ನಾವು ಮಾರ್ಕೆಟಿಂಗ್ನೂ ಕೂಡ ಎಲ್ಲೂ ಯಾವುದೇ ರೀತಿ ಗಿಮಿಕ್ ಏನೂ ಮಾಡಿಲ್ಲ.
ಆರ್ಗ್ಯಾನಿಕ್ ಆಗೇ ವರ್ಕ್ ಮಾಡಬೇಕು ಅಂತಲೇ ಪ್ರಾಸೆಸ್ ಮಾಡೋದು. ಈಗ ನಾಳೆ ಕೂಡ ಮೈಸೂರಿಗೆ ಇಡೀ ಚಿತ್ರತಂಡ ಹೋಗ್ತಾ ಇದ್ದೀವಿ. ಸಂಜೆ 7 ಗಂಟೆಗೆ DRCನ ಶೋ ಇದೆ. ಅಲ್ಲಿ ಮೈಸೂರು ಗೆಳೆಯರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ತಿರ್ಗಾ ಅಲ್ಲಿ ಇನ್ನೊಂದು ಲೆವೆಲ್ ಆಫ್ ಖುಷಿ, ಯಾಕಂದರೆ ಸಿನಿಮಾ ಅಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಸೊ ಹಾಗೆ ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಹೋಗಿ ತಿರ್ಗಾ ಜನಗಳ ಜೊತೆ ಮಿಂಗಲ್ ಆಗಿ, ನಾವೆಲ್ಲ ಬೇಸಿಕಲಿ ಥಿಯೇಟ್ರಿಂದ ಬಂದಿರೋರಾಗಿದ್ದರಿಂದ ನಮಗೆ ಜನಗಳ ರಿಯಾಕ್ಷನ್ ಹತ್ತಿರದಿಂದ ನೋಡೋ ಅಭ್ಯಾಸ, ಆಸೆ. ಆಮೇಲೆ ಇಷ್ಟು ಒಳ್ಳೆ ಸಿನಿಮಾ ಮಾಡಿದಾಗ ಹತ್ರಕ್ಕೆ ಹೋಗಿ ಅವ್ರ ರಿಯಾಕ್ಷನ್ ತೊಗೊಳ್ಳೋದು ನಮಗೂ ಕೂಡ ನಮ್ಮ ಬದ್ಧತೆ ಕೂಡ ಆಗುತ್ತೆ. ಸೊ ಆ ಕಾರಣದಿಂದ ಇನ್ನೂ ಥಿಯೇಟ್ರ್ ವಿಸಿಟ್ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಜನ ಬಂದು ಇನ್ನೂ ಹೆಚ್ಚಿನ ಜನ ಸಿನಿಮಾ ನೋಡಿ ಒಪಿನಿಯನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡೋದು ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇವರು ಮಹೇಶ್ ಜಪಾನ್ ಅಂತ ಪಾತ್ರ ಮಾಡಿದ್ದಾರೆ. ಥ್ಯಾಂಕ್ ಯು. ಹೇಳಿ ನಿಮ್ಮ ಒಪಿನಿಯನ್ ಹೇಳಿ ಮಹೇಶ್. ನಿಜವಾಗ್ಲೂ ಸಿನಿಮಾ ಕಂಪ್ಲೀಟ್ ಆಗೋದೇ ಜನ ನೋಡಿದಾಗ ಆ್ಯಕ್ಚುಲಿ ಅದು. ಆಮೇಲೆ ನಾವು ಏನು ಅಂದ್ಕೊಂಡಿದ್ವಿ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವೇನೋ ಹೇಳಬೇಕು ಅಂದ್ಕೊಂಡಿದ್ದನ್ನು ಜನ ನೋಡಿ ಬಂದು ನಮ್ಗೆ ಅದನ್ನು ವಾಪಸ್ ಇದಲ್ವಾ ನೀವು ಅಂದ್ಕೊಂಡಿದ್ದು, ಅದು ನಮ್ಗೆ ಇಷ್ಟ ಆಯಿತು ಅಂತ ಹೇಳೋ ಭಾಗಗಳು ತುಂಬ ಖುಷಿಯಾಗುತ್ತೆ. ಈ ಸಿನಿಮಾದಲ್ಲಿ ಶುರುವಾದಾಗಿಂದ ರಿಲೀಸ್ ಆದಾಗಿಂದ ಅದು ಆಗ್ತಾಯಿದೆ. ಯಾವುದೋ ಒಬ್ಬ ಹೀರೋಯಿನ್ಗೆ ಕನೆಕ್ಟ್ ಆಗುತ್ತೆ ಯೂಶ್ವಲಿ ಎಲ್ಲ ಸಿನಿಮಾಗಳು. ಬಟ್ ಇದರಲ್ಲಿ ನೋಡಿದವರೆಲ್ಲರೂ ಎಲ್ಲ ಪಾತ್ರಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಅದು ನಮ್ಗೆ ಎಲ್ರಿಗೂ ಖುಷಿ ಕೊಡ್ತಾಯಿದೆ, ಇಡೀ ಟೀಮ್ಗೆ ಅದು ಖುಷಿ ಕೊಡ್ತಾಯಿದೆ. ಸೊ ಇಷ್ಟು ಚೆನ್ನಾಗಿರೋ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು, ಎಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವಾಗ ಸಿನಿಮಾ ಇನ್ನೂ ಜಾಸ್ತಿ ಕಂಪ್ಲೀಟ್ ಆಯಿತು, ಇನ್ನೂ ಜಾಸ್ತಿ ಗಟ್ಟಿ ಆಯಿತು ಅಂತ ಅನ್ಸೋದು ನನ್ನ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಎಲ್ಲರೂ ಸಿನಿಮಾ ಬಿಡಲ್ಲ, ಮರ್ಯಾದೆ ಪ್ರಶ್ನೆ. ಹೌದು, ನೀವು ಕೂಡ ಸಿನಿಮಾ ನೋಡಿದ್ರೆ ನಿಮ್ಮ ಒಪಿನಿಯನ್ನು ಸೇರಿಸಿ ನೀವು ಹಾಕಿ ಜನಗಳು ತಲುಪಿಸೋರು ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ರಿಲೀಸ್ ಆದ ದಿನದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ರೆಸ್ಪಾನ್ಸ್ ಪಡ್ಕೊಂಡಿದೆ. ನಿಮ್ಗೆ ಎಷ್ಟು ಖುಷಿ? ಈಗ ನಿಮ್ಮ ಬಾಯಲ್ಲಿ ಬಂತಲ್ವಾ, ಅದೇ ನಿಜ. ಅದೇ ಖುಷಿ. ಅಂದರೆ ನೋಡಿದವ್ರು ಪ್ರತಿಯೊಬ್ಬರೂ ಒಂದು ಅವ್ರ ಫ್ಯಾಮಿಲಿ ಕತೆ, ಇದು ನಮ್ಮ ಮನೇಲಿ ನಡೆದಿರುವಂಥದ್ದು ಅಥವಾ ನನ್ನ ಅಕ್ಕಪಕ್ಕ ನೋಡಿರುವಂಥ ಕೆಲವು ಘಟನೆಗಳು ಹಂಗಂಗೆ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ಅಂದ್ರಲ್ಲ. ಸೊ ಈ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದು ಆಸೆ ಆಗಿತ್ತು. ಆ್ಯಂಡ್ ಅದು ಜನ ನೋಡ್ಕೊಂಡು ಹೊರಗಡೆ ಬಂದು ಎಷ್ಟು ರಿಯಲಾಗಿ ತೆಗ್ದಿಯಾರ ಗುರು ಇದನ್ನ ಅಂತ ಹೇಳ್ತೀರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಡೆಫಿನೆಟಾಗಿ ಒಂಥರ ಏನು ಅಂದ್ಕೊಂಡು ಮಾಡಿದ್ವಿ ಆ ರಿಯಾಕ್ಷನ್ ಸಿಗ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ತುಂಬ ಖುಷಿ ಆಗ್ತಿರೋದು ಫ್ಯಾಮ್ಲಿಗೆ ಆಚೆ ಬರ್ತಿರೋಂಥದ್ದು. ಅಂದರೆ ಈಗ ಹುಡುಗರೇನೋ ಬಂದುಬಿಡ್ತಾರೆ ಅನ್ನೋ ಥರದ್ದು ಯೂಶ್ವಲ್ ಮಾತಿರುತ್ತೆ. ಬಟ್ ಫ್ಯಾಮ್ಲೀಸ್ ಹೊರಗಡೆ ಬರಬೇಕು ಅಂದರೆ ನಿಜವಾಗ್ಲೂ ಇಷ್ಟ ಆಗಿದ್ದು ಯಾರು ಹೇಳಿದ್ರೆ ಮಾತ್ರ ಇಡೀ ಫ್ಯಾಮ್ಲೀಸ್ ಆಚೆ ಬರೋದು. ಸೊ ಆ ಥರ ಫ್ಯಾಮ್ಲೀಸ್ನ ಹೊರಗಡೆ ನೋಡಿದಾಗ ತುಂಬ ಖುಷಿ ಆಗ್ತದೆ. ಇನ್ನೊಂದು ಅಷ್ಟು ಜನಕ್ಕೆ ಹೇಳೋದು ಅಷ್ಟೇ, ಇವಾಗ ಯಾರೋ ಹೇಳಿದ್ದಾರೆ ನೋಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಸುಮ್ಮನೆ ಕೂತ್ಬಿಟ್ರೆ ಅದು ಮರ್ಯಾದೆ ಪ್ರಶ್ನೆ ಆಗುತ್ತೆ. ಹೊರಗಡೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ನಿಮಗೆ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ? ಅದಕ್ಕೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ನಮಸ್ಕಾರ. ಸಿನಿಮಾನ ಎಲ್ಲ ವರ್ಗದವ್ರು ನೋಡಬೇಕು ಅಂತಲೇ ಮಾಡೋದು ಸತ್ಯ. ಆದರೆ ಯಾವುದೋ ಒಂದು ವರ್ಗ ಜಾಸ್ತಿ ಬಂತು ಅಂದಾಗ ಅದಕ್ಕೊಂದು ಖುಷಿ ಇರುತ್ತಲ್ಲ. ಅದು ಇದೇನಂದರೆ ಸೀನಿಯರ್ ಸಿಟಿಸನ್ನಿಂದ ಹಿಡಿದು ಫ್ಯಾಮಿಲಿ, ಅವ್ರ ಅಕ್ಕ ಇದ್ದರೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರೋದು, ಈ ಥರದ್ದು ನಡೀತಾ ಇದೆಯಲ್ಲ, ಇದು ಭಾಳ ಖುಷಿ ವಿಷಯ. ಥಿಯೇಟ್ರಿಗೆ ಬಂದೆ ಎಷ್ಟೋ ವರ್ಷ ಆಯಿತು, ಇವಾಗ ಬಂದಿದ್ದೀನಿ ಅಂತ ಹೇಳೋ ಮಾತುಗಳು ಭಾಳ ಖುಷಿ ಕೊಟ್ಟಿದ್ದು ನನಗೆ. ಮತ್ತು ಒಂದಿಷ್ಟು ಜನ ಹೇಳಿದ್ದು ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರದ ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನ ಶೂಟ್ ಮಾಡ್ತಾರೆ, ಕನ್ನಡದಲ್ಲಿ ಅದು ಕಮ್ಮಿ ಆಗಿತ್ತು. ಬಟ್ ಆ ಥರದ್ದೆಲ್ಲ ಅಂಶಗಳು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀರಲ್ಲ, ಅದು ಸೂಪರ್ ಅಂತ ಹೇಳಿದ್ದು. ಇವೆಲ್ಲ ಸ್ವತಃ ಒಬ್ಬ ಡೈರೆಕ್ಟ್ರಾಗಿ ನನಗೆ ಕಾಂಪ್ಲಿಮೆಂಟು. ಇದೆಲ್ಲದಕ್ಕೂ ಮೀರಿ ಕನ್ನಡದವರಾಗಿ ನಮ್ಮೆಲ್ಲರಿಗೂ ಖುಷಿ ವಿಷಯ ಏನು ಅಂತಂದರೆ, ಒಂದು ಕಂಟೆಂಟ್ ಸಿನಿಮಾ ಬಂದಾಗ ಅದಕ್ಕೆ ಯಾವುದೋ ಒಂದು ವರ್ಗ ಮಾತ್ರ ಬರದೆ ಎಲ್ಲ ವರ್ಗಗಳು ಬರ್ತಾ ಇದೆಯಲ್ಲ. ಆ್ಯಂಡ್ ಇವಾಗ ಮೈಸೂರಲ್ಲಿ ಒಂದು ಶೋ ಅರೇಂಜ್ ಆಗ್ತಾಯಿದೆ, ಅದಕ್ಕೆ ಆಟೋಮೆಟಿಕ್ಲಿ ಒಂದಿಷ್ಟು ಜನ ಬರ್ತಾರೆ ಅಂದಾಗ ನಾವು ಹೋಗೋಕ್ಕಾಗುತ್ತೆ. ಈಗ ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ಏನು ಸಮಸ್ಯೆ ಅಂತಂದರೆ, ನಾವು ಇನ್ನೂ ಬೆಳೀತಾ ಇರೋ ಟೀಮ್, ತೀರಾ ಬೆಳೆದಿರೋ ಟೀಮಲ್ಲ, ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕೆ ಒಂದೇ ಸಲ ಕಷ್ಟ ಸಾಧ್ಯ. ಟೀಮಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ, ಆರ್ಟಿಸ್ಟ್ ಜಾಸ್ತಿ ಇದ್ದಾರೆ, ಎಲ್ಲರೂ ಇದ್ದೀವಿ, ಎಲ್ರಿಗೂ ಒಂದು ಜೋಶ್ ಇದೆ ಮಾಡಲೇಬೇಕು ಅಂತ. ಖಂಡಿತ ಬಿಟ್ಕೊಡೋ ಮಾತೆಲ್ಲ ಇಲ್ಲವೇ ಇಲ್ಲ. ಅದನ್ನು ಎಲ್ಲ ಕಡೆ ಹೋಗಬೇಕು, ತಲುಪಬೇಕು ಅಂತ. ಈ ಥರ ತಲುಪಿ 4 ಜನ ಬರ್ತಾರೆ ಅಂದರೆ ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇದೆ ಅಂತ. ಆ ಕಾರಣಕ್ಕೆ ಅದನ್ನು ಮಾಡ್ತಾಯಿದ್ದೀವಿ, ಅದನ್ನು ಬಿಡ್ತಾ ಇಲ್ಲ. ನಾಳೆ ಮೈಸೂರು ಹೋಗ್ತಾಯಿದ್ದೀವಿ, ನಾಡಿದ್ದು ಶಿವಮೊಗ್ಗ ಹೋಗ್ತಾಯಿದ್ದೀವಿ. ಈ ಥರ ಟ್ರಾವೆಲ್ ಅಂತೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಷ್ಟು ಒಳಗಡೆ ಏನಾಗಿದೆಯಲ್ಲ ಆ ವಿಷಯಕ್ಕೆ ಎಷ್ಟು ಖುಷಿ ಇದೆ ಕೇಳಿದ್ರೆ ಒಂದು 75% ಖುಷಿ ಇದೆ. ಇನ್ನು 25% ಖುಷಿ ಬಾಕಿ ಇದೆ. ಆ 25% ಖುಷಿನ ಈ ಶುಕ್ರವಾರದೊಳಗಡೆ ಅದನ್ನು ಕೊಡ್ತಾರೆ ಅಂತ ನಂಬಿದ್ದೀವಿ. ಅಂದರೆ ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ಅದಕ್ಕೊಂದು ತಲುಪೋದು, ಇಷ್ಟು ಜನಕ್ಕೆ ತಲುಪಬೇಕು ಅನ್ನೋದೊಂದು ಆಸೆ ಅಂತೂ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ತಲುಪಿಸೋದಕ್ಕೆ ಅಂತಲೇ ಪಾಪ ನಿಮಗೂ ಎಲ್ಲ ನಾವು ಪದೇ ಪದೇ ಬನ್ನಿರಿ ಸಪೋರ್ಟ್ ಮಾಡಿ, ಒಂಚೂರು ಸಹಾಯ ಮಾಡಿ ಅಂತ ಹೇಳೋದಲ್ವಾ. ಅದೇ ಥರ ನಿಮ್ಮ ಸಹಕಾರ ಆ್ಯಂಡ್ ಎಷ್ಟು ಜನ ನೋಡಿದಾರಲ್ಲ ಅದು ಮಲ್ಟಿಪಲ್ ಆಗ್ತಾಯಿದೆ, ಅದಂತೂ ಗ್ಯಾರಂಟಿ. ಸೊ ಅಂದರೆ ಈಗ ನಂಬರ್ ಆಫ್ ಶೋಸ್ ಜಾಸ್ತಿ ಆಗ್ತಾ ಇದೆ, ಟೈಮಿಂಗ್ಸು ಇನ್ನೂ ಜಾಸ್ತಿ ಟೈಮಿಂಗ್ಸ್ನ ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಇರೋದ್ರಲ್ಲಿ. ಅದು ಒಂದು ಪಾಸಿಟಿವ್ ಬೆಳವಣಿಗೆ. ಅಂದರೆ ಒಂದು ಜನ ನೋಡಿ ರಿವ್ಯೂಸ್ ಎಲ್ಲ ಆದಮೇಲೆ ಅದಕ್ಕೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು. ಆ್ಯಂಡ್ ಈಗ ಬೇರೆ ಬೇರೆ ಊರುಗಳಿಗೆ ಬರಬೇಕು ಅಂತ ಪ್ಲ್ಯಾನ್ ಆಗಿರೋದು. ಆ್ಯಂಡ್ ಇನ್ನೊಂದು ಖುಷಿಯಾಗಿದ್ದೇನು ಅಂದರೆ, ಮೊನ್ನೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಒಂದೇ ಅಪಾರ್ಟ್ಮೆಂಟಿಂದ ಸುಮಾರು 60-70 ಜನ ಬಂದಿದ್ದರು. ಅಂದರೆ ಅಪಾರ್ಟ್ಮೆಂಟಿಂದ ಒಂದು 5-6 ಜನ ನೋಡ್ಕೊಂಡು ಹೋಗಿರೋರು
ಒಂದು ಅಪಾರ್ಟ್ಮೆಂಟಿಂದ ಒಂದು 70 ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡ್ತಾರೆ ಅಂದರೆ ಐ ಥಿಂಕ್ ಈ ಥರದ ಬೆಳವಣಿಗೆನೇ ನಮಗೂ ಇದ್ದಿದ್ದು ತಲೆಯಲ್ಲಿ, ಹೊರಗಡೆ ತರಬೇಕು ಜನನ, ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ. ಸೊ ಇವತ್ತಿಗೂ ಕೇಳ್ಕೊಳ್ಳೋದು ಇಷ್ಟ, ಇನ್ಫೋಸಿಸಿಂದ ಒಂದು 35-40 ಜನ ಒಟ್ಟಿಗೆ ಎಂಪ್ಲಾಯೀಸ್ ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡೋಣ ಅಂತ ಡಿಸೈಡ್ ಮಾಡಬೇಕಾದ್ರೆ ನಿಮ್ಮ ಆಫೀಸ್ಗಳಲ್ಲಿ, ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಯಾಕೆ ಈ ಥರ ಹೊರಗಡೆಗೆ ಬಂದು ಒಟ್ಟೊಟ್ಟಿಗೆ ಸಿನಿಮಾ ನೋಡಬಾರ್ದು ಅನ್ನೋಂಥದ್ದು ನಮ್ಮ ಕಡೆನೇ ಒಂದು ಐಡಿಯಾ ಇದು. ಯೋಚನೆ ಮಾಡಿ ಒಳ್ಳೆ ಸಿನಿಮಾ ಹೊರಗಡೆ ಬಂದ್ಬಿಟ್ಟು ನಂಬಿಕೆ ಇಟ್ಬಿಟ್ಟು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಅವ್ರು ಮಾತಾಡ್ತಾ ಹೇಳಿದ್ರು 75% ಖುಷಿಯಾಗಿದ್ದೀವಿ, ಇನ್ನು 25% ಬಾಕಿ ಇದೆ ಅಂತ. ನಿರ್ಮಾಪಕರು ಕೂಡ ಆಗಲಿ 75% ಸೇಫ್ ಆಗಿದ್ದಾರೆ. ಇಲ್ಲ, 3ನೇ ದಿನಕ್ಕೆ ಸಕ್ಸಸ್ ಆಚರಣೆ ಮಾಡಬೇಕು ಅಂತ ನಮಗೇನು ಉದ್ದೇಶ ಇಲ್ಲ. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲ ಕನ್ನಡಿಗರಿದ್ದಾರೆ ಅಲ್ಲಿವರೆಗೂ ತಲುಪೋರ್ಗೂ ಬಿಡಲ್ಲ, ಅಲ್ಲಿವರೆಗೂ ನಿಲ್ತೀವಿ, ಅಲ್ಲಿವರೆಗೂ ಹೋರಾಡ್ತಿರ್ತೀವಿ, ಅಲ್ಲಿವರೆಗೂ ಇದನ್ನು ರೀಚ್ ಮಾಡಿಸ್ಬೇಕು ಅನ್ನೋಂಥ ನಮ್ಮ ಉದ್ದೇಶ. ಮರ್ಯಾದೆ ಪ್ರಶ್ನೆ, ಎಲ್ಲರ ಮರ್ಯಾದೆ ಪ್ರಶ್ನೆ ಇದು. ಹೌದು, ಈ ಕಮರ್ಷಿಯಲ್ ಆಗಿ ಒಂದು 3 ದಿವಸಕ್ಕೆಲ್ಲ ಸಕ್ಸಸ್ ಎಲ್ಲ ಆಚರಣೆ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಅಂದರೆ ನಾವು ಅದು ಬೆಳಿಬೇಕು ಅಂತ ಇದ್ದೀವಿ, ಬಟ್ ಅದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಬಟ್ ಒಳ್ಳೆ ಸಿನಿಮಾಗಳು ಮಾಡೋದ್ರ ಬಗ್ಗೆ ಯಾವುದೇ ಸಂಕೋಚ ಇಲ್ಲ, ಅದನ್ನು ಮಾಡೇ ಮಾಡ್ತೀವಿ. ಬಟ್ ಒಂದಿಷ್ಟು ದಿವಸ ಬೇಕು ಆ ಥರದ್ದು. ನೀವು ಹೇಳಿದ್ದನ್ನು ಇದೇ ಥರ ಮೈಕಿಡ್ಕೊಂಡು 4 ದಿವಸ ಆದಮೇಲೆ ಸಕ್ಸಸ್ ಪಾರ್ಟಿ ಮಾಡಿದ್ದೀವಿ ಅಂತ ಅಥವಾ ಸಕ್ಸಸ್ ಶೋ ಮಾಡಿದ್ದೀವಿ ಅಂತ ಹೇಳುವಂಥ ಕಾಲ ಬರುತ್ತೆ. ಆಗ ಖಂಡಿತ ಮಾಡ್ತೀವಿ, ಆಗ ಅದನ್ನು ಒತ್ತಿ ಹೇಳ್ತೀವಿ. ಬಟ್ ಇವಾಗ ಏನು ಅಂತಂದರೆ ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ಜನರ ಸ್ಪಂದನೆ ಬಗ್ಗೆ ಮಾತ್ರ, ಕಮರ್ಷಿಯಲಿ ಅಲ್ಲ. ಕಮರ್ಷಿಯಲಿ ಹೌದು, ಒಂದು ಸಿನಿಮಾ ಮಾಡಿದ್ರೆ ಕಮರ್ಷಿಯಲಿ ಆದರೆ ಮಾತ್ರ ಹೌದು ಒಂದು ಪ್ರೊಡಕ್ಷನ್ ಹೌಸ್ಗೆ ಅದು ಅನುಕೂಲ ಅಂತ. ಅದು ಅನುಕೂಲ ಒಂದೇ ಸಲ ಆಗಲ್ಲ, ದುಡ್ಡು ಒಂದೇ ಸಲ ಬಂದ್ರೂ ಚೆನ್ನಾಗಿರಲ್ಲ, ಅದು ನಿಧಾನಕ್ಕೆ ಬರಬೇಕು. ಯಾಕಂದರೆ ಈ ದುಡ್ಡು ದುಡಿಯೋ ತಮ್ಮನೇಲಿ ಕಾಂಟೆಂಟ್ ಕೊಡ್ತಾ ಇರೋ ಅಲ್ಲ ಹೌದು, ತಮ್ಮನೇಲಿ ಕಾಂಟೆಂಟೇ ಪರವಾಗಿಲ್ಲ. ಸೊ ಅದು ಸತ್ಯ ಅಲ್ವಾ, ಒಂದೇ ಸಲ ಅಂತೂ ಖಂಡಿತ ಬರಲ್ಲ. ಸೊ ನಿಧಾನಕ್ಕೆ ಬರುತ್ತೆ, ಬಟ್ ಮೋಸ ಅಂತೂ ಖಂಡಿತ ಕನ್ನಡದವ್ರು ಮಾಡಲ್ಲ ಅಂತ ನಂಬಿಕೆ ಇದೆ. ಬಟ್ ಖುಷಿ ಏನು ಗೊತ್ತಾ, ಅಂದರೆ ನಾವು ಒಂದು ಪ್ಲ್ಯಾನ್ ಪ್ರಕಾರ ಇಷ್ಟು ಊರುಗಳಲ್ಲಿ ಹಿಂಗೆ ಹೋಗೋಣ ಅಂತ ಬಿಟ್ಟಿದ್ವಿ. ನಮಗೆ ಬರೋ ಮೆಸೇಜ್ಗಳು ರಾಯಚೂರಿನಲ್ಲಿ ಇಲ್ಲ, ರಾಯಚೂರಿನಲ್ಲಿ ಬೇಕು, ನಾವೆಲ್ಲ ಇಷ್ಟು ಜನ ನೋಡೋಕೆ ರೆಡಿ ಇದ್ದೀವಿ. ಇವಾಗ ಏನಾಗುತ್ತೆ, ಆ ಜನ ನೋಡೋಕೆ ರೆಡಿ ಇದ್ದ, ಓಕೆ ರಾಯಚೂರು ಹೋಗೋಣ, ಇವಾಗ ಬಳ್ಳಾರಿ ಕಡೆ ಹೋಗೋಣ, ಇದು ಮಾಡೋಣ. ಈಗ ಪ್ಲಾನಿಂಗ್ ಒಂದು ರೀವರ್ಕ್ ಮಾಡ್ತಿದ್ದೀವಿ. ಸಿಡ್ನಿಯಲ್ಲಿ ಬರುತ್ತಾ, US ಅಲ್ಲಿ ಬರುತ್ತಾ, ಜರ್ಮನಿಯಲ್ಲಿ ಇಷ್ಟು ಜನ ಇದ್ದೀವಿ, ನಾವೆಲ್ಲ ನೋಡೋಕೆ ರೆಡಿ ಇದ್ದೀವಿ, ರಿವ್ಯೂಸ್ ತುಂಬ ಚೆನ್ನಾಗಿದೆ. ಈ ಥರ ಮೆಸೇಜ್ಗಳು ಬರ್ತಿರೋವಂಥದ್ದು ಡೆಫಿನೆಟಾಗಿ ಖುಷಿ ಕೊಡ್ತಾ ಇದೆ. ಎಲ್ಲ ಕಡೆಗೆ ಬರ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.